ನಮಸ್ತೆ ವೈದ್ಯರೇ. ನಮಸ್ತೆ, ಹೇಳಮ್ಮ. ಇವತ್ತು ನಮ್ಮ ಶ್ರೀ ಶ್ರೀ ಗುರುಕೃಪ ಸಂಜೀವಿನಿ ಆಯುರ್ವೇದ ಪಾರಂಪರೆ ನಾಟಿ ಚಿಕಿತ್ಸೆಯಲ್ಲಿ ಸಂಧಿವಾತ ಮತ್ತೆ ಆಮವಾತದ ಬಗ್ಗೆ ನಿಮ್ಮ ತಿಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಮಾತಾಡ್ತಾ ಇದ್ದೀವಿ. ನೋಡಮ್ಮ, ಸಂಧಿವಾತ ಯಾಕೆ ಬಂತು, ಆಮವಾತ ಯಾಕೆ ಬಂತು, ನರಗಳು ಸೆಳೆತ ಯಾಕೆ ಬಂತು ಅನ್ನುವಂಥದ್ದು ಇವತ್ತು ನಾವು ತಿಂತಕ್ಕಂಥ ಒಂದು ಆಹಾರ ಪದ್ಧತಿಯಿಂದ ನಾವು ತಿಂತಕ್ಕಂಥ ಆಹಾರ ಪದ್ಧತಿಗಳಿದ್ದಾವಲ್ಲ, ಆ ಪದ್ಧತಿಗಳಿಂದ ಶುರುವಾಗಿರ್ತಕ್ಕಂಥ ರೋಗಗಳಿವು. ಸಂಧಿವಾತ ಯಾವ ರೀತಿ ಪದ್ಧತಿಗಳು ಅಂದರೆ, ಇವತ್ತು ನಾವು ತಿಂತಾ ಇರ್ತಕ್ಕಂಥ ತಿಂಡಿಗಳು ಸರಿ ಇಲ್ಲ. ತಿನ್ನೋ ತಿಂಡಿಗಳಿದ್ದಾವೆ, ತಿಂದರೆ ರೋಗಗಳು ಬರಲ್ಲ. ಆದರೂ ಆ ತಿಂಡಿಗಳು ಬಿಟ್ಟು ರುಚಿ ಲೋಕಕ್ಕೆ ಹೋಗಿದ್ದಾರೆ. ಆ ರುಚಿ ಲೋಕದಲ್ಲಿ ಹೋಗಿರ್ತಕ್ಕಂಥದ್ದು ಅದು ವೈರಸ್. ಇದು ಯಾವುದು ಸಂಧಿವಾತ. ಆ ರುಚಿ ಆಗ್ತಕ್ಕಂಥ ತಿಂಡಿಗಳು ತಿಂದಿದ್ದಾರಲ್ಲ, ಆ ವೈರಸ್ ಇದು. ಅಂದರೆ ಸರ್ವೇ ಸಾಮಾನ್ಯವಾಗಿ ಗಂಡಸರಿಗೆ ಬರ್ತಕ್ಕಂಥದ್ದು ಈ ಸಂಧಿವಾತ ಅಂತಕ್ಕಂಥದ್ದು ಎಲ್ಲೋ ಅಪರೂಪ. ಹೆಣ್ಣು ಮಕ್ಕಳಿಗೆ ಬರ್ತಾ ಇರ್ತಕ್ಕಂಥದ್ದು ಜಾಸ್ತಿ. ಗುರುಗಳೇ, ಇವಾಗ ಸಂಧಿವಾತ ಅಂದರೆ ಅದು ಯಾವ ರೀತಿ ಬರುತ್ತೆ? ನೋಡಮ್ಮ, ಸಂಧಿವಾತ ಅಂತಕ್ಕಂಥದ್ದು ಹೇಳಿದ್ನಲ್ಲ, ನಾವು ತಿಂತಕ್ಕಂಥ ಅವರು ತಿನ್ನುವಂಥ ತಿಂಡಿಗಳ ಮೇಲೆ ಕೂಲ್ ಡ್ರಿಂಕ್ಸು, ಐಸು, ಚಿಕನ್ನು, ಆರಾಮ್ ಚಿಕನ್ ಎದ್ವಾ ತಿಂತಾರೆ. ಅದರೊಳಗೆ ವ್ಯಾಕ್ಸ್ ಪ್ರಾಬ್ಲಮ್ ಇದೆ. ಆ ವ್ಯಾಕ್ಸ್ ಪ್ರಾಬ್ಲಮ್ ಇದ್ದರೂ ಕೂಡ ಮನೆಯಲ್ಲಿ ಚಿಕನ್ನು, ಹೋಟ್ಲಲ್ಲಿ ಚಿಕನ್ನು, ಪಾರ್ಟಿಲಿ ಚಿಕನ್ನು, ಈ ರೀತಿಯಾಗಿ ಬರೀ 41 ದಿನದಲ್ಲಿ ಶಕ್ತಿ ಇಲ್ಲದೆ ಇರ್ತಕ್ಕಂಥ ಕೋಳಿಗಳು ಅವರು ಬಳಸ್ತಾ ಇರೋದರಿಂದ ಇವತ್ತು ಆಮವಾತ ಅಂತಕ್ಕಂಥದ್ದು ಅದರೊಳಗೆ ಬೆಳೆದಿರ್ತಕ್ಕಂಥದ್ದು, ಸಂಧಿವಾತ ಅದರೊಳಗೆ ಬೆಳೆದಿರ್ತಕ್ಕಂಥದ್ದು. ಆದರೆ ಇವತ್ತು ನಾವು ಮಾತಾಡ್ತಕ್ಕಂಥದ್ದು ಸಂಧಿವಾತದ ಬಗ್ಗೆ. ಸಂಧಿವಾತ ಆಮವಾತ ಎರಡು ಬೇರೆ ಬೇರೆ ಅನ್ನೋ ರೀತಿ ಹೇಳ್ತಾರೆ? ಇಲ್ಲ, ಎರಡೂ ಒಂದೇ, ಲಕ್ಷಣ ಒಂದೇ. ಇವತ್ತು ಸುಮಾರು ಇವತ್ತು ಅದು ತಂಪಾಗುತ್ತೆ, ಬಾಯಿಗೆ ರುಚಿಯಾಗಿರುತ್ತೆ ಅಂತೇಳಿ ಕೆಮಿಕಲ್ಸ್ ಅದು ಮಿಕ್ಸ್ ಮಾಡಿರ್ತಕ್ಕಂಥ ಐಸ್ಗಳನ್ನ ತುಂಬ ಬಳಸ್ತಾರೆ. ಅದು ಕೂಡ ನರಗಳಿಗೆ ಎಫೆಕ್ಟ್ ಆಗುವಂಥದ್ದು. ಕೂಲ್ ಡ್ರಿಂಕ್ಸು ತುಂಬ ಬಳಸ್ತಾರೆ, ಅದರೊಳಗೂ ಕೂಡ ಕೆಮಿಕಲ್ ಬಳಸಿರ್ತಕ್ಕಂಥದ್ದು. ಚಿಕನ್ನು ಅಂತಕ್ಕಂಥದ್ದು ಹೆವಿ ಬಳಸ್ತಾರೆ, ಅದರಲ್ಲೂ ಕೂಡ ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಂಥ ಮನೆ ಒಳಗೆ ರುಚಿಯಾದ ಅಡುಗೆಗಳು ಮಾಡ್ಕೊತಾರೆ. ಎಣ್ಣೆ ಅಂಶಗಳು ಚೆನ್ನಾಗಿರೋದಿಲ್ಲ. ರುಚಿಯಾದ ಅಡುಗೆಗಳು ಮಾಡಿಕೊಂಡು ಅದನ್ನು ಬಳಸ್ತಾರೆ. ಅದರಲ್ಲಿ ಹಲವೇ ಕೆಮಿಕಲ್ ಆಗ್ತಕ್ಕಂಥ ಆಯಿಲ್ಗಳು, ಕೆಮಿಕಲ್ ಆಗ್ತಕ್ಕಂಥ ಒಂದು ರಸ ಔಷಧಿಗಳನ್ನ ಅದರೊಳಗಡೆ ಅಡುಗೆ ಒಳಗೆ ಬೆರೆಸ್ತಾರೆ. ಇದ್ದೇ ಇರುತ್ತೆ ಗುರುಗಳೇ ಅದರಲ್ಲಿ. ಆ ರೀತಿ ಬಳಸ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ದೇಹದ ವಹಿವಾಟ ತಪ್ಪೋಗುತ್ತೆ. ವಹಿವಾಟ ಯಾವಾಗ ತಪ್ಪೋಯ್ತು ಆವಾಗ ಏನಾಗುತ್ತೆ, ಇಂಥ ರೋಗಗಳು ನಮ್ಮಲ್ಲಿ ಸೃಷ್ಟಿಯಾಗುತ್ತೆ. ಅದರಲ್ಲಿ ಏನು ಮಾಡ್ತಾರೆ, ಹೆಣ್ಣು ಮಕ್ಕಳು ಅಂತಕ್ಕಂಥದ್ದು ಏನಾದರೂ ಫಂಕ್ಷನ್ನು, ಒಂದು ಮದುವೆ, ಒಂದು ದೇವಸ್ಥಾನಕ್ಕೆ ಒಂದು ಪ್ರೋಗ್ರಾಮ್ಗಳು ಹಾಕ್ಕೊಂಡಿರ್ತಾರೆ. ಇಲ್ಲ ಮನೇಲಿ ಒಂದು ಹಬ್ಬ ಹುಣ್ಣಿಮೆ ಬಂದಿರುತ್ತೆ, ಆ ಹಬ್ಬ ಹುಣ್ಣಿಮೆಗಳು ಮಾಡಬೇಕು. ಅವ್ರಿಗೆ ಡೇಟ್ ಬೇರೆ ಹತ್ತಿರ ಬಂದಿರ್ತದೆ. ಹತ್ತಿರ ಬಂದಾಗ ಏನು ಮಾಡ್ತಾರೆ, ಡೇಟ್ ಬರ್ತಾ ಇದೆಯಲ್ಲ, ಹಬ್ಬ ಮಾಡ್ಕೊತಾ ಇದ್ದೀವಲ್ಲ ಅಂತೇಳಿ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾರೆ. ಇನ್ನೊಂದು 4 ದಿವಸ ಮುಂದಕ್ಕೆ ಅಂತೇಳ್ಬಿಟ್ಟು ಮಾತ್ರೆ ತಗೊಂಡು ಆ ಡೇಟ್ ಮುಂದಕ್ಕೆ ಹಾಕ್ಕೊತಾರೆ. ಅದು ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗೋಗುತ್ತೆ, ಹಿಂದಕ್ಕೆ ಹಾಕ್ಕೊತಾರೆ. ಇಲ್ಲ ಆಕಸ್ಮಿಕವಾಗಿ ಏನದು ಮುಂದಕ್ಕೂ ಹಾಕ್ಕೊತಾರೆ, ಹಿಂದಕ್ಕೂ ಹಾಕ್ಕೊತಾರೆ. ಮಾತ್ರೆಗಳಲ್ಲಿ ಅವರ ದೇಹದಲ್ಲಿರ್ತಕ್ಕಂಥ ಒಂದು ಒಳ್ಳೆ ಒಂದು ಅವಕಾಶನ ಕಳ್ಕೊತಾರೆ. ದಿನಕ್ರಮೇಣ ಏನಾಗುತ್ತೆ ಅಂದರೆ ಆವಾಗ ಡೇಟ್ಗಳು ಕರೆಕ್ಟಾಗಿ ಆಗಲ್ಲ, ಸ್ಟಾಪ್ ಆಗ್ತವೆ. ಒಂದು ವರ್ಷಕ್ಕೆ 2 ಡೇಟ್ ಹಾಕ್ತಾರೆ, ಹಲವು ಜನ ಆಗೋದೇ ಇಲ್ಲ. 3 ತಿಂಗಳಿಗೊಂದೇ ಡೇಟ್ ಹಾಕ್ತಾರೆ. ಈ ರೀತಿ ಆದಾಗ ಏನಾಗುತ್ತೆ ಅಂದರೆ ಹಾರ್ಮೋನ್ಸು ಇನ್ಬ್ಯಾಲೆನ್ಸ್ ಆಗ್ತಾನೆ ಇರುತ್ತೆ. ಅವಾಗ ಏನಾಗುತ್ತೆ, ಯಾವಾಗ ಹೆಣ್ಣು ಮಕ್ಕಳಿಗೆ ತಿಂಗಳು ಋತುಗಳು ಕರೆಕ್ಟಾಗಿ ಆಗಲಿಲ್ಲ ಅಂದಾಗ ಏನಾಗುತ್ತೆ ಅಂದರೆ ದೇಹದಲ್ಲೇ ರೋಗಗಳನ್ನ ಎಲ್ಲ ನರಗಳಿಗೂ ಕೂಡ ಒತ್ತಡ ಜಾಸ್ತಿ ಆಗ್ತದೆ. ಒತ್ತಡ ಜಾಸ್ತಿ ಆದಾಗ ಆ ಕೀಲುಗಳ ಮೇಲೆ ಪರಿಣಾಮ ಬೀರುತ್ತೆ. ಹಾರ್ಮೋನ್ಸ್ ಯಾವಾಗ ಇನ್ಬ್ಯಾಲೆನ್ಸ್ ಆಯಿತು ಅಂದಾಗ ಕೀಲುಗಳ ಮೇಲೆ ಪರಿಣಾಮ ಬೀರ್ತದೆ. ಯಾವ ಥರ ಕೀಲುಗಳ ಮೇಲೆ ಬೀರ್ತಕ್ಕಂಥ ಪರಿಣಾಮ, ಒಂದೊಂದು ಬೆಳ್ಳಿ ಇಂಚುಗಳು ಕೂಡ ನೋವು ಬರ್ತವೆ. ಒಂದೊಂದು ಬೆಳ್ಳಿ ಇಂಚು ಕೂಡ ನೋವು ಬರ್ತವೆ. ಎಲ್ಲ ಪ್ರತಿಯೊಂದೂ ಈ ಕೀಲುಗಳ ತಾವಿಂದ, ಈ ಶೋಲ್ಡರ್ ತಾವಿಂದ, ಈ ಎಲ್ಲ ಕೀಲುಗಳಿರ್ತಕ್ಕಂಥದ್ದು ಸಂಧಿಗಳಿರ್ತವೆ. ಆ ಸಂಧಿಗಳಿಗೆಲ್ಲ ವಾತ ಜಾಸ್ತಿ ಆಗುತ್ತೆ. ಆ ವಾತದ ಸಂಧಿವಾತನ ಗುರುಗಳೇ, ಆಮವಾತನ? ಸಂಧಿವಾತ. ಈ ರೀತಿ
ಹೆಚ್ಚಿನ ರೀತಿಯ ತೊಂದರೆಗಳು ಜಾಸ್ತಿ ಆಗ್ತವೆ. ಯಾವ ಡಾಕ್ಟ್ರ್ ಹತ್ರ ಹೋದ್ರು ಕೂಡ ಆ ತಾತ್ಕಾಲಿಕವಾಗಿ ಡೋಸ್ ಜಾಸ್ತಿ ಮಾಡಿ ಇಂಜೆಕ್ಷನ್ ಮಾತ್ರೆ ಕೊಡ್ತಾರೆ, ಆದರೂ ಹೋಗಲ್ಲ, ತಾತ್ಕಾಲಿಕವಾಗಿ ಇರ್ತದೆ. ಇದರೊಳಗೆ ಯಾವ ರೀತಿ ಆಗ್ತವೆ, ಎಲ್ಲರೂ ಜೀವನ ಬ್ಯಾಡಪ್ಪ, ಏಕಪ್ಪ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂತಕ್ಕಂಥ ಹಿಂಸಾಚಾರ ಕೊಡುತ್ತೆ. ಚೂಜಿಗಳು ತಗೊಂಡು ಚುಚ್ಚುತ್ತದೆ. ಈ ಬೆಳ್ಳುಗಳಿಗೆ ಮಡ್ಚೋಕ್ಕಾಗೋದು, ಹಿಂಗೆ ಅನ್ನೋಕ್ಕಾಗೋದೇ ಇಲ್ಲ. ಆ ಮಟ್ಟವಾಗ್ತಕ್ಕಂಥ ಒಂದು ದೇಹದ ಒತ್ತಡ, ಹಿಂಸಾಚಾರಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ಸಂಧಿವಾತದ ಬಗ್ಗೆ. ಅಂದ್ರೆ ಈಗಿನ ತಿಂಡಿ, ನಾವು ತಿನ್ನುವಂತ ಊಟದಲ್ಲಿ ವ್ಯತ್ಯಾಸ ಆಗಿ ಈ ರೀತಿ ಸಂಧಿವಾತ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ. ಹೌದಮ್ಮ, ಹೌದು. ಆಮವಾತದ ಸಿಂಪ್ಟಮ್ಸ್ ಏನು ಸರ್? ಆಮವಾತಕ್ಕೂ ಇದಕ್ಕೇನು ವ್ಯತ್ಯಾಸ ಏನೂ ಇಲ್ಲ. ಆ ಆಮವಾತ ಅಂತಕ್ಕಂಥದ್ದು ಗಂಡು ಮಕ್ಕಳಿಗೆ ಜಾಸ್ತಿ ಬರ್ತದೆ. ಹುಟ್ಟಿರೋ ಮಕ್ಕಳು ಒಂದು 5 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಆಮವಾತ ಅಂತಕ್ಕಂಥದ್ದು. 5 ವರ್ಷಕ್ಕೇನೆ, 5 ವರ್ಷ 6 ವರ್ಷಕ್ಕೆ ಆಮವಾತ. ಕೈ ತಿರುಗಿಸ್ಕೊಳ್ಳೋದು, ಬೆಳ್ಳುಗಳೆಲ್ಲ ಹಿಂಗೆ ಸೊಟ್ಟಕ್ಕೆ ಹೋಗ್ತಕ್ಕಂಥದ್ದು, ಅದು ಆಮವಾತ. ಆಮವಾತ ಏನಕ್ಕೆ ಬರುತ್ತೆ ಅಂದರೆ, ಮಕ್ಕಳಿಗೆ ಬಂದಿರಲ್ಲ, ಅದು ತಾಯಿ ಏನು ತಿಂದಿರುತ್ತೋ ಅದ್ರ ಮೇಲೆ ಮಕ್ಕಳಿಗೆ ಬರುತ್ತೆ. ಯಾಕೆಂದರೆ 5 ವರ್ಷ 6 ವರ್ಷ ಮಕ್ಕಳು ಆ ವಯಸ್ಸಿಗೆ ಏನೂ ತಿನ್ನೋಕ್ಕೆ ಸಾಧ್ಯ ಇಲ್ಲ. ಹೌದು, ತಿನ್ನೋಕ್ಕೆ ಸಾಧ್ಯ ಇಲ್ಲ. ತಾಯಿ ಏನು ತಿಂದಿರ್ತಾರೆ, ಅರ್ಥವಾಯ್ತಾ, ಆ ವಾತ ಅಂತಕ್ಕಂಥದ್ದು ಮಕ್ಕಳಿಗೆ ಅದು ಅನುಸರಿಸ್ಕೊಂಡು ಮಕ್ಕಳಿಗೆ ಅದು ಸ್ಟಾರ್ಟ್ ಆಗುತ್ತೆ ವ್ಯಾಧಿಗಳು. ಆಮವಾತ ಅಂದ್ರೇನು, ಬೆಳ್ಳುಗಳೆಲ್ಲ ಕ್ರಾಸು, ಕಾಲುಗಳು ಹಿಂಗಾಗೋದು, ಇವೆಲ್ಲನೂ ಇದು ಆಮವಾತ. ಈ ಆಮವಾತ ಅಂತಕ್ಕಂಥದ್ದು ಅದು ಆ ಥರ ಲಕ್ಷಣಗಳು. ಈ ಸಂಧಿವಾತ ಅಂತಕ್ಕಂಥದ್ದು ಈ ಥರ ಕೀಲುಗಳು ನೋವು ಬರ್ತಕ್ಕಂಥದ್ದು ಈ ಸಂಧಿವಾತ. ಈ ಸಂಧಿವಾತನ ಇದನ್ನು ನಾಶ ಮಾಡ್ತಕ್ಕಂಥ ಶಕ್ತಿ ಸರ್ವೇ ಸಾಮಾನ್ಯ. ಇದನ್ನೇನಂತಾರಂದರೆ, ಆ ಒತ್ತಡಗಳಿಗೆ ಹಿಂಸೆಗೆ ತಾಳ್ಲಾರ್ದು ಎಷ್ಟೋ ಜನ ಸುಸೈಡ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿಗಳನ್ನು ನಾವು ಕೇಳಿದ್ದೀವಿ. ಹೌದು ಗುರುಗಳೇ, ಆ ಸುಸೈಡ್ ಮಾಡ್ಕೊಂಡಿದ್ದು ಎಷ್ಟೋ ಹೆಣ್ಣು ಮಕ್ಕಳು ಸುಸೈಡ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಕೂರೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಡಾಕ್ಟ್ರ್ ಹತ್ರ ಒಂದು ಇಂಜೆಕ್ಷನ್ ಕೊಡ್ತಾರೆ, ಡೋಸ್ ಜಾಸ್ತಿ ಮಾಡಿ, ಆ ಔಷಧಿ ಪವರ್ ಇರೋ ಗಂಟೆ ಮಾತ್ರ ಕೆಲಸ ಮಾಡುತ್ತೆ. ತಿರ್ಗಿ ಮತ್ತೆ ಅಥಾಸ್ಥಿತಿಗೆ ಬಂದ್ಬಿಡುತ್ತೆ, ಏನು ಕೆಲಸನೂ ಮಾಡೋಕ್ಕಾಗೋದು. ನೋಡ್ರಿ, ಇವತ್ತು ಗಂಡ ಹೆಂಡತಿ ಇಬ್ಬರು ಇರ್ತಾರೆ, ಇಲ್ಲ ಇಬ್ಬರು ಮಕ್ಕಳು ಇರ್ತಾರೆ. ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಗಂಡ ಕೆಲಸಕ್ಕೆ ಹೋಗ್ತಾರೆ. ಹೆಂಡತಿ ಇರ್ತಕ್ಕಂಥ ಸಣ್ಣ ಪುಟ್ಟ ಅಡುಗೆ ಮಾಡಿಕೋ ಶಕ್ತಿನೇ ಅಮ್ಮನಿಗಿರೋದಿಲ್ಲ. ಆ ಒತ್ತಡಗಳಿಂದ ಎಷ್ಟೋ ಜನ ಈ ಸುಸೈಡ್ ಮಾಡಿಕೊಂಡು, ಎಷ್ಟೋ ಜನ ಸುಸೈಡ್ಗಳು ಮಾಡ್ಕೊಂಡು ಹಿಂಸೆ ಪಟ್ಕೊಂಡಿದ್ದಾರೆ. ಇಂಥದ್ದು ಈ ಆಮವಾತ ಅಂತಕ್ಕಂಥದ್ದು. ಗುರುಗಳೇ, ಇದಕ್ಕೆ ನಮ್ಮ ವೈದ್ಯ ಲೋಕದಲ್ಲಿ ಏನಾದರೂ ಪರಿಹಾರ ಇದೆಯಾ? ಏನಮ್ಮ, ವೈದ್ಯ ಲೋಕದಲ್ಲಿ 100% ವೈದ್ಯ ಲೋಕದಲ್ಲಿ ಪರಿಹಾರ ಇದೆ. ಯಾಕೆ ಪರಿಹಾರ ಅಂದರೆ, ಅವರು ಆಯುರ್ವೇದ ಅಂತಕ್ಕಂಥದ್ದು ರೂಟಿಗೆ ಬಂದುಬಿಟ್ರೆ ಅವ್ರ ರೋಗಕ್ಕೆ ರಾಮಬಾಣ ಆಗ್ತಕ್ಕಂಥ ಮೆಡಿಷನ್ಗಳಿದ್ದಾವೆ, ಆಗುತ್ತೆ. ಸ್ವಲ್ಪ ಬಾಯಿ ಕಟ್ಟಬೇಕು ಅಷ್ಟೇ. ಮಲಬದ್ಧತೆ ಬಾಯಿ ಕಟ್ಟಬೇಕು. ಇವನ್ನ ಶುದ್ಧಗಳು ಮಾಡಿಕೊಂಡಿದ್ರೆ ದಿನಕ್ರಮೇಣವಾಗಿ ಅದು ನಾಶ ಆಗುತ್ತೆ. ಯಾಕೆ ಈ ಮಾತು ಹೇಳ್ತಾನೆಂದರೆ, ಒಂದು ಒಳ್ಳೇದಕ್ಕೊಂದು ಕೆಟ್ಟದಿರುತ್ತೆ, ಕೆಟ್ಟದಕ್ಕೊಂದು ಒಳ್ಳೇದಿರುತ್ತೆ. ಇವತ್ತು ಎಲ್ಲ ರೋಗಗಳಿಗೂ ಸರಸಮಾನವಾಗಿ ನಾಶ ಮಾಡೋ ಶಕ್ತಿ ಇರೋದು ಮಾತ್ರ ನಮ್ಮ ಗಿಡಮೂಲಿಕೆಗಳಿಗೆ ಮಾತ್ರ ಸಾಧ್ಯ. ಯಾಕೆಂದರೆ ಗಿಡಮೂಲಿಕೆ ಒಳಗೆ ಒಂದು ಜೀವ, ಒಂದು ದೇವತೆಗಳ ತುಂಬಿರ್ತಾರೆ. ಅವರು ಕೊಡ್ತಕ್ಕಂಥ ವರ ಅವು. ಅದರಿಂದ ನಮ್ಮ ಗಿಡಮೂಲಿಕೆಗಳಲ್ಲಿ ಪ್ರತಿ ಒಂದು ರೋಗಕ್ಕೂ ಇಂಥದಕ್ಕೆ ಔಷಧಿ ಇಲ್ಲ ಅನ್ನುವಂಥದ್ದೇನಿಲ್ಲ. ನಮ್ಮ ವೈದ್ಯ ಲೋಕಕ್ಕೆ ಅವರು ಬಂದರೆ ನಮ್ಮಲ್ಲಿ ಎಲ್ಲ ರೀತಿಯ ಮೆಡಿಷನ್, ಎಲ್ಲ ರೋಗಗಳಿಗೂ ನಮ್ಮಲ್ಲಿ ಮೆಡಿಷನ್ ಇದೆ. ಈಗ ಗುರುಗಳ ಎಷ್ಟೋ ಜನ ಅಲೋಪತಿ ಮೆಡಿಷನ್ಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ, ಈ ಆಯುರ್ವೇದ ಮೆಡಿಷನ್ ತಗೊಳ್ಳೋಕ್ಕೆ ಹಿಂಜರಿತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ಅವರು ನೋಡಮ್ಮ, ನಾವು ಹೇಳೋದಿಷ್ಟು ಅವ್ರ ಪಾಪ, ಅದು ಅವ್ರ ಕರ್ಮ, ನಾವೇನು ಮಾಡೋಕ್ಕಾಗಲ್ಲ. ಕರ್ಮದ ಫಲ ಎಷ್ಟು ದಿನಗಳು ಎರಡನ್ನು ತಗೊಂಡ್ರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ, ಸೈಡ್ ಎಫೆಕ್ಟ್ ಆಗ್ಬೋದಾ ಅಂತ ಜನಗಳು ಎಷ್ಟೋ ಜನ ಯೋಚನೆ ಮಾಡ್ತಾ ಇರ್ತಾರೆ. ಗುರುಗಳೇ, ಅದ್ರ ಬಗ್ಗೆ ನೋಡಮ್ಮ, ಎರಡು ಬ್ಯಾಲೆನ್ಸ್ ಮಾಡಬೇಕು ಅಂದರೆ, ಆಯುರ್ವೇದ ಮತ್ತು ಆಲೋಪತಿ ಎರಡು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಯಾವುದರೊಳಗೆ ಅದು ಪಕ್ಕ ರೆಡಿಯಾಗಿದ್ದದ್ದು ಯಾಕೆ ಗೊತ್ತಾಗುತ್ತೆ? ಅದು ಹಲ್ವೇ ಜನಗಳಿಗೆ ಗೊತ್ತು. ಆಯುರ್ವೇದ ಅಲೋಪತಿಲಿ ಹೋಗಲ್ಲ ಅಂತ 100% ಗೊತ್ತು ಜನಗಳಿಗೆ. ಆಯುರ್ವೇದದಲ್ಲಿ ಹೋಗುತ್ತೆ. ಬೇಡ, ನಾವು ಆ ಅಲೋಪತಿಲಿ ಕೊಡ್ತಕ್ಕಂಥ ಮೆಡಿಷನ್ ನಾವು ಬಿಡಿಸ್ಬಿಟ್ಟು ನಾವು ಆಯುರ್ವೇದಕ್ಕೆ ಕರ್ಕೊಂತೀವಲ್ಲ. ಅಲೋಪತಿ ಮಾತ್ರೆ ಅವರು ಮಧ್ಯದಲ್ಲಿ ಬಿಟ್ಟರೆ ಯಾವುದೇ ಕಾರಣಕ್ಕೂ ಇದು ಅದೇ ತಾಯಿ ಅದೇ ಹಾಲಿದು. ಆಯುಸ್ಸು ಆರೋಗ್ಯ ಎರಡೂ ಇರ್ತಕ್ಕಂಥದ್ದು ಈ ಗಿಡಮೂಲಿಕೆಯಲ್ಲಿ ಮಾಡ್ತಕ್ಕಂಥ ಒಂದು ವೈದ್ಯ ಯಾವುದೇ ಕಾರಣಕ್ಕೂ ಇದುವರೆಗೂ ಇತಿಹಾಸದಲ್ಲಿ ಸೈಡ್ ಎಫೆಕ್ಟ್ ಇಲ್ಲ. ಎಷ್ಟೇ ವರ್ಷ ಹಳೇದಾದರೂ ಇದಕ್ಕೆ ನಿಮ್ಮಲ್ಲಿ ಪರಿಹಾರ ಇದೆಯಾ? 100% ಇದೆಯಮ್ಮ, 100% ಇದರೊಳಗೆ ವೈದ್ಯ ಇದೆ. ಅದು ಅವರು ಬಾಯಿ ಸ್ವಲ್ಪ ಕಟ್ಟಬೇಕನ್ನೋ ಪಥ್ಯ ಇರಬೇಕಂತಕ್ಕಂಥ ಒಂದು ಬಿಟ್ಟರೆ ಯಾವ ರೋಗನೂ ನಾಶ ಆಗಲ್ಲ ಅಂತಕ್ಕಂಥದ್ದು ಉದ್ದೇಶನೇ ಇಲ್ಲ. ಎಲ್ಲ ರೋಗ ನಾಶ. ಪಥ್ಯ ಇದ್ದರೆ ಸತ್ಯವಾಗಲೂ ಕೂಡ ಕೆಲಸ ಮಾಡುತ್ತೆ. ಯಾವ ರೀತಿ ಪಥ್ಯ ಇರಬೇಕು ಅಂತ ಏನಾದರೂ ಅದಕ್ಕೆ ಸಂಬಂಧಪಟ್ಟಂಗೆ
ಅದಕ್ಕೇನು ತಿನ್ನಬೇಕು ಏನು ತಿನ್ನಬಾರ್ದು. ಇವಾಗ ವಾಯು ಬಂದಿದೆ, ವಾಯಿಗೆ ಏನು ತಿನ್ನಬಾರ್ದು, ವಾತ ಬಂದಿದೆ ಏನು ತಿನ್ನಬಾರ್ದು ಅಂತಕ್ಕಂಥದ್ದೆಲ್ಲ ವೈದ್ಯರಲ್ಲಿ ತಿಳಿಸಿಕೊಟ್ಟು ಅವರಿಗೆ ಔಷಧಿಗಳನ್ನ ಉಪಚಾರಗಳನ್ನ ನಾವು ಕೊಡ್ತೀವಿ. ನೀವು ಔಷಧಿ ಕೊಡಬೇಕಾದ್ರೆ ಎಲ್ಲ ತಿಳಿಸ್ಕೊಡ್ತೀರಾ ಹೌದು ಅವರಿಗೆ? ಹೌದು, ಎಲ್ಲ ತಿಳಿಸಿ ಅವ್ರಿಗೆ ನಾವು ಕೊಡ್ತೀವಿ. ಔಷಧಿ ಮತ್ತು ತಿಳುವಳಿಕೆಗಳನ್ನ ಎರಡೂ ತಿಳಿಸಿ ಅವ್ರಿಗೆ ಕೊಡ್ತೀವಿ. ಆ ಪ್ರಕಾರವಾಗಿ ಅವರ ವೈದ್ಯಕರಿಗೆ ಒಂದು ಗೌರವ ಕೊಟ್ಟು, ನಾವು ಕೊಟ್ಟಿರ್ತಕ್ಕಂಥ ಒಂದು ಗಿಡಮೂಲಿಕೆಗಳಿಗೆ ಅದಕ್ಕೆ ಒಂದು ಗೌರವ ಕೊಟ್ಟು ತಗೊಂಡ್ರೆ ಯಾವತ್ತೂ ಅದು ಸಂಜೀವನಿಯಾಗಿ ಕೆಲಸ ಮಾಡುತ್ತೆ. ವೀಕ್ಷಕರೇ, ಇದರೊಳಗೆ ನನಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಹೇಳಿದ್ದೀವಿ, ಬನ್ನಿ ನಮ್ಮ ವೈದ್ಯ ಲೋಕಕ್ಕೆ ಬನ್ನಿರಿ, ನಮ್ಮ ಗುರುಕೃಪಾ ಸಂಜೀವನಿಗೆ. ಎಷ್ಟು ಕಾಯಿಲೆಗಳು ಮೂಲೆಗೆ ಬಿದ್ದಿದ್ರೂ ಪರವಾಗಿಲ್ಲ, ಅದಕ್ಕೆ ನಾನು ಭರವಸೆ ಕೊಟ್ಟು ಆ ಕಾಯಿಲೆಗಳಿಗೆ ನಾನು ಔಷಧಿ ಕೊಟ್ಟು ನಾನು ರೆಡಿ ಮಾಡ್ತೀನಿ. ಇದರಲ್ಲಿ ನಮ್ಮಲ್ಲಿ ಸಾಕಷ್ಟು ಎಷ್ಟೋ ಕೈ ಬಿಟ್ಟಿರುವಂಥವನ್ನ ನಾವು ರೆಡಿ ಮಾಡಿದ್ದೀವಿ. ಹಲವೇ ಜನ ಅಂಗವಿಕಲ ಮಕ್ಕಳು, ತಾಯಿ ಗರ್ಭದಿಂದನೇ ಹುಟ್ಟಿರ್ತಕ್ಕಂಥ ಅಂಗವಿಕಲ ಮಕ್ಕಳು ಸಹನೂ ವಾಸಿ ಆಗಲ್ಲ ಅಂತ ಕೈ ಬಿಟ್ಟಿರೋರನ್ನ ಇವತ್ತು ನಮ್ಮ ಗುರುಕೃಪಾದಲ್ಲಿ ನಾವಿಲ್ಲಿ ಅಡ್ಮಿಟ್ ಮಾಡಿಕೊಂಡು ಆ ಮಕ್ಕಳನ್ನ ಇವತ್ತು ರೆಡಿ ಮಾಡಿದ್ದೀವಿ. ಆ ಮಕ್ಕಳು ಅವತ್ತು ತಂದೆ ತಾಯಿಗಳು ಅಷ್ಟೊಂದು ಖುಷಿ ಪಡ್ತಕ್ಕಂಥ ರೀತಿಗಳಿಂದ ನಾವು ಔಷಧಿಗಳು ಕೊಟ್ಟು ನಾಶ ಮಾಡಿದ್ದೀವಿ. ಆಗಲ್ಲ ಅನ್ನೋದಕ್ಕೆ ಇದರೊಳಗಾಗುತ್ತೆ. ವೈದ್ಯ ಅಂದರೆ ನಮ್ಮ ಗಿಡಮೂಲಿಕೆಗಳ ವೈದ್ಯದಲ್ಲಿ ಆಗುತ್ತೆ. ಡಾಕ್ಟ್ರ್ ಹೆಸರಿಲ್ಲದೆ ಇರೋ ಕಾಯಿಲೆಗಳಿಗೆ ನಾವು ಔಷಧಿಗಳು ಕೊಡ್ತೀವಿ. ಹೆಸರೇ ಇಲ್ಲ, ಇದು ಯಾವ ರೋಗ ಅಂತ ಗೊತ್ತಿಲ್ಲ, ಅಂಥದ್ದು ಕೂಡ ನಾವು ಔಷಧಿಗಳು ಕೊಡ್ತೀವಿ. ದಯವಿಟ್ಟು ಬಂದು ನಿಮ್ಮ ನಮ್ಮ ವೀಕ್ಷಕರಿಗೆ ಅಲ್ಲೇ ಉಪಶಮನ ಆಗೋ ರೀತಿ ಶಾಶ್ವತ ಪರಿಹಾರ ನಮ್ಮಲ್ಲೇ ಬರಬೇಕು. ಮನೇಲೇ ಉಪಶಮನ ಆಗುವಂಥದ್ದು ಯಾವುದಾದ್ರೂ ಒಂದು ಮನೆ ಮದ್ದು ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀರಾ? ನೋಡಿ, ಇವತ್ತು ಸಂಧಿವಾತಕ್ಕೆ ನಾವು ಯಾವ ರೀತಿಯಿಂದ ಮೆಡಿಸಿನ್ ಕೊಟ್ಟರು ಕೂಡ ಇವತ್ತು ಅವ್ರ ಮನೆ ಮದ್ದುಗಳಲ್ಲಿ ಅಷ್ಟೊಂದು ಉಪಶಮನವಾಗೋದಿಲ್ಲ. ಯಾಕೆಂದರೆ ಅದು ಏನಾಗಿರುತ್ತೆ ಅಂದರೆ ಮೊದಲು ಬಂದಾಗ ಅದಕ್ಕೇನಾದರೂ ಮನೆ ಮದ್ದು ಮಾಡ್ಬೋದು. ಹರಡಿಕೊಂಡು ಕುಂತ್ಕೊಂಡಿದ್ದಾಗ ದೊಡ್ಡದಾಗಿ ವರ್ಷಗಳು ಕಳೆದೋಗಿ ಸ್ಟೇಜೇ ಕಳೆದೋದ ಮೇಲೆ ಅದಕ್ಕೆ ಮನೆ ಮದ್ದುಗಳು ಮಾಡೋದ್ರಿಂದ ಏನೂ ಅರ್ಥ ಇಲ್ಲ, ಅದು ಆಗೋದಿಲ್ಲ. ಇಲ್ಲ ಮನೆ ಒಳಗೆ ನೋಡ್ರಿ, ಇನ್ನೊಂದು ಅದಕ್ಕೆ ಉಪಶಮನ ಆಗ್ತಕ್ಕಂಥದ್ದು ಏನು ಮೆಡಿಸಿನ್ ಇದೆ? ಹಳ್ಳಂದರೆ ಹಳ್ಳ ಗಿಡನ ಅಂದ್ರೆ ಔಡಲ ಗಿಡ ಅದನ್ನು ಬೇರು ತಗೊಂಡು ಬಂದು ಚೆನ್ನಾಗಿ ಕುದಿಸಿ ಉಗುರು ಬೆಚ್ಚಗೆ ನೀರು ಇದ್ದಾಗ ಈ ಬೆಳ್ಳುಗಳಲ್ಲಿ ಬಂದಿರೋವರೆಗೆ ಸುಮಾರು 1 ಲೀಟ್ರ್ ನೀರೊಳಗಡೆ 2 ಕೈನೂ ಒಳಗಡೆ ಮಾಡಿಕೊಂಡು ಕೂತ್ಕೊಳ್ಳುವಂಥದ್ದು. ಆ ರೀತಿ ಕೂತ್ಕೊಂಡ್ರೆ ಈ ಬೆರಳಲ್ಲಿ ಇರ್ತಕ್ಕಂಥದ್ದು ತಾತ್ಕಾಲಿಕವಾಗಿ ಉಪಶಮನವಾಗುತ್ತೆ. ಅದೇ ನೀರು ಬೆಚ್ಚಗೆ ಎತ್ತಿ ಬಟ್ಟೆಯಲ್ಲಿ ಹಚ್ಕೊಂಡು ಬಿಸಿಯಾಗಿ ಎಲ್ಲೆಲ್ಲಿ ಕೆಲ್ಲಿದೋ ಅಲ್ಲಿ ಒಂದು ನಿಮಿಷ ಆ ಬಟ್ಟೆನ ಒದ್ದಿಸಿ ಹಿಂಗೆ ಸುತ್ತಿ ಬಿಡಬೇಕು. ಈ ರೀತಿ ಅದು ಉಪಶಮನವಾಗುತ್ತೆ. ಕಂಪ್ಲೀಟಾಗಿ ನಾಶ ಆಗತಕ್ಕಂಥ ಮೆಡಿಷನ್ನು ವೈದ್ಯರ ಹತ್ರನೇ ಬರಬೇಕು. ಎಷ್ಟೋ ಜನ ಇವಾಗ ಅದೇ ಕಾಯಿಲೆಯಲ್ಲಿ ನರಳ್ತಾ ಇದ್ದಾರೆ ಗುರುಗಳೇ. ಸಂಧಿವಾತ ಆಮವಾತ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡೇ ಇರಲ್ಲ. ಅವ್ರು ತಿಳ್ಕೊಳ್ದಿರಾನೆ ಇದು ಏನೋ ಕೈ ಕಾಲು ಊತ ಬಂದಿದೆ, ಏನೋ ಆಗಿದೆ ಅನ್ನೋ ರೀತಿ ಅಲ್ಲೇ ನರಳ್ತಾ ಇರ್ತಾರೆ. ಅಂಥವ್ರು ನಮ್ಮ ವೈದ್ಯ ಲೋಕಕ್ಕೆ ಬಂದು ಆಯುರ್ವೇದ ಮೆಡಿಸಿನ್ ತಗೊಂಡು ಶಾಶ್ವತ ಪರಿಹಾರ